ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮನ ಮೂರ್ತಿ ಲೋಕಾರ್ಪಣೆ ಆಗ್ತಿದೆ. ಈ ಒಂದು ಮೂರ್ತಿಯನ್ನ ಉದ್ಘಾಟಿಸಲಿಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಗಣ್ಯಾತಿ ಗಣ್ಯರು ಸನ್ನದ್ಧರಾಗ್ತಿದ್ದಾರೆ. ಈ ನಡುವೆ ಮೂರ್ತಿ ಸಿಕ್ಕಂತಹ ಅಂದ್ರೆ ಶಿಲೆ ಸಿಕ್ಕಂತಹ ಸ್ಥಳದಲ್ಲಿ ನಾನಿದ್ದೀನಿ. ಇದು ಮೈಸೂರು ತಾಲೂಕಿನ ಗುಜ್ಜೇಗೌಡಪುರ ಹಾಗೂ ಹಾರೋಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿ ಇರುವಂತಹ ಸರ್ವೆ ನಂಬರ್ 191ರಲ್ಲಿ ರಾಮದಾಸ್ ಎಂಬುವರಿಗೆ ಸೇರಿದಂತ ಜಮೀನಿನಲ್ಲಿ ಸಿಕ್ಕಂತಹ ಕಲ್ಲಿದು ಶಿಲೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈ ಒಂದು ಸ್ಥಳದಲ್ಲಿ ಸದ್ಯ ಹಬ್ಬದ ವಾತಾವರಣ ಇದೆ. ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರ ಎರಡೂ ಗ್ರಾಮಸ್ಥರು ಸದ್ಯ ಆ ಒಂದು ಶಿಲೆ ಸಿಕ್ಕಂತಹ ಸ್ಥಳಕ್ಕೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಿದ್ದಾರೆ. ಗೋಧೂಳಿ ಸಂದರ್ಭದಲ್ಲಿ ಇವತ್ತು ಸಂಜೆ ವಿಶೇಷ ಪೂಜೆಯನ್ನ ಕೂಡ ಅರಮನೆಯಲ್ಲಿ ಪೂಜೆ ಸಲ್ಲಿಸುವಂತಹ ಪ್ರಹ್ಲಾದ ರಾವ್ ಅವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸುತ್ತದೆ. ಅದಕ್ಕೂ ಮುನ್ನ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿ ಪೂಜೆಯನ್ನ ಸಲ್ಲಿಸಿದರ ಜೊತೆಗೆ ಅಯೋಧ್ಯೆಯಲ್ಲಿ ಅರಳುತ್ತಿರುವಂತಹ ಶ್ರೀರಾಮಲಲ್ಲಾ ಮೂರ್ತಿ ನಮ್ಮ ಜಮೀನಿದ್ದು, ನಮ್ಮ ಊರಿನದ್ದು ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಭಾವುಕರಾಗ್ತಿದ್ದಾರೆ. ಇಂತಹದ್ದೊಂದು ಶಿಲೆ ನಮ್ಮ ಜಮೀನಿನಲ್ಲಿ, ನಮ್ಮ ಊರಿನಲ್ಲಿ ಸಿಕ್ಕಿದ್ದು ನಮಗೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಗ್ರಾಮಸ್ಥರು ಭಾವುಕರಾಗ್ತಿದ್ದಾರೆ. ನಾನು ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಊರಲ್ಲಿ ಶ್ರೀರಾಮನ ಮೂರ್ತಿ ಸಿಕ್ಕಿದೆ ಸರ್, ಏನಂತ ಹೇಳ್ತೀರಿ? ಭಾಳ ಸಂತೋಷವಾಯಿತು. ತೆಗೆದು ಕೊಟ್ಟರು ನಮ್ಮ ಹುಡುಗ ಎಲ್ಲನೂ ಮಾಡೋರು. ತುಂಬಾ ಭಾವುಕರಾಗ್ತಿದ್ರಿ. ಇರ್ಲಿ ಇರ್ಲಿ, ಯಾಕೆ ಸರಿ ಆನಂದ ಬಾಷ್ಪ? ಇದು ಆನಂದ ಬಾಷ್ಪ. ಇದು ನಮ್ಮ ಹಿರಿಯವ್ರ ಕಾಲದಿಂದ ನಮ್ಮ ಹಿರಿಯವ್ರ ಕಾಲದಿಂದ ಕಲ್ ತೆಗಿತಾ ಇದ್ವಿ. ಯಾವಾಗಲೂ ಈ ಥರ ಇಲ್ಲ. ಅಂದರೆ ಸದ್ಯದಲ್ಲಿ ಇಲ್ಲಿ ಪುಣ್ಯಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ಈ ಜನಗಳು ಕೂಡ ಎಲ್ಲರೂ ಕೈ ಮುಗಿತಾವ್ರೆ, ಎಲ್ಲ ಇದು ಮಾಡ್ತಾರೆ. ಆದ್ದರಿಂದ ಈ ಸಂತೋಷದಿಂದ ಆನಂದ ಕಂಡಿರು ನೋಡ್ತಾರೆ. ರಾಮನ ನೋಡಿದಷ್ಟೇ ಖುಷಿ ಆಗ್ತಿದೆ. ಇಲ್ಲಿ ಸರ್ ಪರವಾಗಿಲ್ಲ, ಈ ಜಾಗದಲ್ಲಿ ಸಿಕ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಸರ್. ಅಂತ ಎಲ್ಲೆಲ್ಲೋ ಮಾಡಿದ್ವಿ ನಾವು ಸಾಕಾಗಷ್ಟು. ಅಂದರೆ ಈ ಥರ ಒಂದು ಅವಕಾಶ ಇಲ್ಲ ಸರ್. ಈ ಥರ ಅವಕಾಶ ಇಲ್ಲದೆ ಹೋದ್ರಿಂದ ಈ ಜಾಗದಲ್ಲಿ ಸಿಕ್ಕೋದಲ್ಲ, ಅದು ಪೂರ್ವ ಪುಣ್ಯ ಜನ್ಮ. ನಮ್ಮ ತಾತ ಮುತ್ತಾತನ ಕಾಲ ಜನ್ಮ ಅದು. ಅದರಿಂದ ಅವರು ಕಟ್ ಮಾಡಬೇಕು. ಭಾಳ ಸಂತೋಷವಾಗಿದೆ. ಅದರಿಂದ ಕೋಟ್ಯಾಂತರ ಜನಗಳು ಕೈ ಮುಗಿತಾವ್ರೆ. ಅಂದ್ರೆ ಈ ಜಮೀನವ್ರ ಮಾಲೀಕನವರು ಪಾಪ ಸದ್ಯಕ್ಕೆ ನಮ್ಗೆ ಅವಕಾಶ ಕೊಟ್ಟವ್ರೆ. ಎಲ್ಲನೂ ನಮ್ಮ ಹುಡುಗ ಮಾಡವನೆ. ಅದರಿಂದ ನಮ್ಗೆ ಏನು ಗೌರ್ಮೆಂಟ್ನಿಂದ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬರೀ ಇದ್ರಿ ಎಲ್ಲ ಹೆಂಗೆ ಮಾಡ್ಕೊಂಡವ್ರೆ, ಇಷ್ಟೆಲ್ಲ ಮಾಡಿಕೊಟ್ಟಿದ್ರು. ಬೇರೆ ಕೇವಲ ಲೆಕ್ಕ ಹಾಕೋರಿಗೆ ಮರ್ಯಾದೆ ಇದೆ. ನಮ್ಮ ಮಾಲೀಕರಿಗೆ ಕಷ್ಟ ಬಿದ್ದು ತೆಗೆದವ್ರಿಗೆ ಮಾಡಿದವ್ರಿಗೆ ಏನು ಪ್ರಯೋಜನ ಇಲ್ಲ ಸರ್. ಗೌರ್ಮೆಂಟಿಂದ ಏನು ಮಾಡ್ಕೊಟ್ಟಿದ್ದೀರಾ ಸರ್? ಅದು ಕಲ್ ಸಿಕ್ಕ ಸಂದರ್ಭದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರಿ ಸರ್, ಹೇಳಿ. ಇಲ್ಲಿ ತುಂಬಾ ಕಲ್ಲಿದೆ, ಉಳುಮೆ ಮಾಡಕ್ ತೊಂದರೆ ಆಗ್ತಾ ಇದೆ, ಇಲ್ಲಿ ಬಂದು ಪೂಜೆ ಮಾಡಿಕೊಡಿ ಅಂತ ಹೇಳಿದ್ರು. ಬಂದು ಪೂಜೆ ಮಾಡಿಕೊಟ್ಟು ನಮ್ಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇವತ್ತು ರಾಮ ಮಂದಿರಕ್ಕೆ ನಮ್ಮ ಸ್ಥಳದಿಂದ, ನಮ್ಮ ಮೈಸೂರು ತಾಲೂಕು ಹಾರೋಹಳ್ಳಿ ಗ್ರಾಮದಿಂದ ಹೋಗಿದೆ ಅಂತಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್. ಸರ್, ನಿಮ್ಮೂರಿನ ಒಂದು ಶಿಲೆ ಸರ್ ರಾಮ ಆಗಿ ಅರಳಿದ್ದಾನೆ ಸರ್, ನಿಮ್ಮ ಮಾತು ಸರ್. ನಾವು ಕನಸಿನಲ್ಲೂ ತಿಳ್ಕೊಂಡಿದ್ದಿಲ್ಲ ಇಲ್ಲಿ ಕಲ್ಲಿದೆ ರಾಮ ಆಗ್ತಾನೆ ಅಂತ. ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ದಿಲ್ಲ. ನಮ್ಗೆ ಇದು ಸಂತೋಷದ ವಿಚಾರ, ಇದು ಹಬ್ಬದ ವಿಚಾರ. ನಮ್ಮ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಕಲ್ಲು, ಮೈಸೂರು ತಾಲೂಕಿನ ಹಾರೋಹಳ್ಳಿ ಗುಜ್ಜೇಗೌಡನಪುರ ಮಧ್ಯದಲ್ಲಿರುವಂಥ ಕಲ್ಲು ಅಂತ ಎಲ್ಲ ಖುಷಿ ಪಡೋಂಥದ್ದು, ಸಂತೋಷ ಪಡೋಂಥದ್ದು ಸರ್. ರಾಮಲಲ್ಲಾ ಮೂರ್ತಿ ಕಲ್ ಸಿಕ್ಕಂತಹ ಜಮೀನಿನ ಮಾಲೀಕರು ಸರ್ ನೀವು, ಒಂದ್ ರೀತಿ ಮಾಲೀಕ ಅಲ್ಲ, ಅವ್ರು ಇದ್ದಾರೆ, ಅವ್ರ ಮಗ ಅಲ್ಲ. ಅದೇ ಅದೇ ಸರ್, ಈಗ ಮಾಲೀಕರಿದ್ದೀರಿ ನೀವು, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಗಿದೆ ಸರ್, ತುಂಬಾ ಖುಷಿ ಆಯ್ತು. ಅದು ಯಾವ ತರ ವ್ಯಕ್ತಪಡಿಸ್ಬೇಕು ಅಂತಾನೂ ಗೊತ್ತಾಯ್ತಾ ಇಲ್ಲ. ನಮ್ಮ ತಂದೆಯವ್ರಿಗಂತೂ ತುಂಬಾ ಖುಷಿ ಆಗಿದೆ ಅಷ್ಟೇ. ಅಲ್ಲ, ಈ ಆರಂಭದಲ್ಲಿ ಕಲ್ ಸಿಕ್ತಾಗೆಲ್ಲ ಬೇಜಾರಾಗಿದ್ರಂತೆ ಸರ್. ಅಂದ್ರೆ ರಾಮನ್ ಕಲ್ ಸಿಗಕ್ ಮುಂಚೆ, ರಾಮಂದೇ ಕಲ್ಲು ಅಂತ ಗೊತ್ತಾಗಕ್ ಮುಂಚೆ ದೊಡ್ಡ ಬಂಡೆ ಸಿಕ್ಬಿಟ್ಟಿದೆ, ಜಮೀನಲ್ಲಿ ಉಳುಮೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಬೇಜಾರು ಹೋಗ್ತಿದ್ರಂತೆ. ಹೌದು, ಮೇಲೇನೆ ಕಲ್ಲಿತ್ತು, ಇಲ್ಲೇನು ವ್ಯವಸಾಯ ಮಾಡಕ್ ಆಯ್ತಿರ್ಲಿಲ್ಲ. ಇದನ್ನ ಖಾಲಿ ಜಾಗ ಬಿಟ್ಬಿಟ್ಟಿದ್ವಿ.
ಆಮೇಲೆ ಅವ್ರಿಗೆ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ಮೇಲೆ ಮೇಲ್ಗಡೆ ತೆಗೆದ್ರು, ತೆಗಿತದ ಕೆಳಗಡೆ ಬಂತು. ಕೆಳಗಡೆ ಬಂದಾಗ ಅದನ್ನು ತೆಗೆದು ಅಲ್ಲಿಗೆ ಅಯೋಧ್ಯೆಗೆ ಕಳಿಸಿದ್ಮೇಲೆ ಅದು ಮೂರ್ತಿ ಆದಮೇಲೆ ನಮಗೆ ಗೊತ್ತಾಗಿ ಇಲ್ಲಿ ಶಿಲೆ ಸಿಕ್ಕಿದೆ, ಕೃಷ್ಣ ಶಿಲೆ ಅಂತ. ಆವಾಗಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಈ ಥರ ಎಲ್ಲ ಆಯಿತು. ಆಮೇಲೆ ಇಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಪೂಜೆ ಇದೆಯಂತೆ 5:05 ಗೋಧೂಳಿ ಲಗ್ನದಲ್ಲಿ. ಅದೇ ಸಮಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಹ್ಲಾದ್ ಜೋಶಿಯವರು ಈಗ ನಿಮ್ಮ ಜಮೀನಲ್ಲಿ ಸಿಕ್ಕಿದಂತಹ ಈ ಒಂದು ಶಿಲೆ ಅಲ್ಲಿ ರಾಮಮೂರ್ತಿಯಾಗಿ ಅರಳಿದ್ದಾರೆ ಸರ್. ಅವ್ರು ನೋಡಕ್ಕೆ ಏನಾದ್ರು ಹೋಗ್ತಾರೆ ಸರ್ ಅಯೋಧ್ಯೆ? ಅವಕಾಶ ಮಾಡಿಕೊಟ್ರೆ ಹೋಗ್ತೀವಿ. ಎಲ್ಲರೂ ಹೋಗ್ಬೇಕು ಅಂತ ತುಂಬ ಕುತೂಹಲದಲ್ಲಿದ್ದಾರೆ ಸರ್. ಒಂಥರ ದೇವಸ್ಥಾನ ತರ ಎಲ್ಲ ಭಾವಿಸ್ತಿದ್ರಿ ಎಲ್ಲ, ಕಾಲೆಲ್ಲ ಚಪ್ಪಲ್ ಬಿಟ್ಟು ವಿಶೇಷ ಪೂಜೆ ಎಲ್ಲ ಮಾಡಿ. ರಾಮ ಹುಟ್ಟಿರೋದೇ ಇಲ್ಲಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಸರ್. ರಾಮ ಇಲ್ಲಿ ಹುಟ್ಟಿ ಅಲ್ಲಿ ವಿಗ್ರಹವಾಗಿ ನಿಂತವ್ರೆ ಅಂತ ಅನ್ನೋದು ನಮ್ಮ ಎಲ್ಲರ ಖುಷಿ. ಹಾಗಾಗಿ ನಮಗೂ ಆ ರಾಮನ ವಿಗ್ರಹನ ನೋಡಕ್ಕೆ ನಿಮ್ಮೆಲ್ಲರ ಇದರಿಂದ ನಮಗೂ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಸರ್. ಸರ್, ಈಗ ಈ ಊರಲ್ಲಿ ಸಾಕಷ್ಟು ಅಂದ್ರೆ ಬೇರೆ ಬೇರೆ ಕಲ್ಲುಗಳಿದೆ ಅಂತಾನೆ ಎಲ್ಲ ಹೇಳ್ತಿದ್ವಿ ಸರ್. ಆರಂಭದಲ್ಲಿ ರಾಮನ್ ಕಲ್ಲೊಂದು ಸಿಕ್ತಿವು, ಅದಾದ್ಮೇಲೆ ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲ ಕಲ್ಲುಗಳನ್ನು ಕೂಡ ಕಲ್ಸ್ಕೊಡುವಂತ ಕೆಲಸಕ್ಕೆ ಬಂದಾರೆ. ಒಟ್ಟಾರೆ ಅಯೋಧ್ಯೆಯಲ್ಲಿ ಅರಳ್ತಿರುವಂತಹ ಶಿಲೆಗಳೆಲ್ಲವೂ ಕೂಡ ನಿಮ್ ಜಮೀನ್ದೆ ಸರ್. ಎಷ್ಟು ಖುಷಿ ಆಗ್ತಿದೆ? ನಮ್ಮ ರಾಮದಾಸ ಮೇಷ್ಟ್ರು ಜಮೀನು ಸ್ವಾಮಿ, ನಮಗೆ ತುಂಬಾ ಖುಷಿ ಸರ್. ಹಬ್ಬದ ವಾತಾವರಣ ನಮ್ಮ ಎರಡು ಗ್ರಾಮದವರು, ಆರೋಳಿ, ಗುಜ್ಜೇಗೌಡನಪುರ, ಒಂಥರ ಹಬ್ಬದ ವಾತಾವರಣ. ಆಮೇಲೆ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರ, ನೋಡ್ತಾರ, ಪೂಜಾ ಸಲ್ಲಿಸ್ತಾರ. ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕಾಗಿದೆ ಇವತ್ತು. ಥ್ಯಾಂಕ್ ಯು ಸರ್. ಇದಿಷ್ಟು ಜಮೀನಿನ ಮಾಲೀಕರ ಹಾದಿಯಾಗಿ ಗ್ರಾಮಸ್ಥರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.